ಈಗ ನಿಲ್ಲಿಸ್ತೀಯಾ ನಿನ್ನ ನಾಮಾರ್ಚನೆನಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೆ? ಹೇಳಿದ್ನಲ್ಲ, ಮಿತ್ರಗೂ ಆ ಮನುಷ್ಯ ಮಧ್ಯೆ ಏನೋ ಮ್ಯಾಟ್ರ್ ನಡೀತಿದೆ ಅಂತ. ಆ ಮ್ಯಾಟರ್ ಹೊರಗ್ ತರ್ತೀನಿ. ಅವ್ರಿಬ್ರ ವಿಷಯ ಏನು ಅನ್ನೋದು ಇವತ್ತು ಖಂಡಿತ ತಿಳ್ಕೊಳ್ತೀನಿ. ಅಯ್ಯೋ ದೇವ್ರೆ, ಅಣ್ಣ ಮತ್ತೆ ಮನೀಷಾ ವಿಷಯ ಈ ಶಾಲಿನಿಗೆ ಹೇಗೂ ಗೊತ್ತಾಗೋಗಿದೆಯಲ್ಲ. ಅರ್ಜೆಂಟಾಗಿ ಅಣ್ಣಂಗೆ ಈ ವಿಷಯ ತಿಳಿಸ್ಬೇಕು. ಆದ್ರಿಂದ ನಿನಗೇನ್ ಪ್ರಯೋಜನ? ಮಿತ್ರನ್ ಮನ್ಸಲ್ಲಿ ಭಾಗ್ಯ ಅಂತೂ ಇಲ್ಲ. ಆ ಮನುಷ್ಯನ್ ವಿಷಯ ಹೊರಗ್ ಬಂದ್ರೆ ಇನ್ನು ನನ್ ದಾರಿ ಕ್ಲಿಯರ್ ಆಗತ್ತೆ. ಏನೋ ಶಾಲು, ನೀನ್ ಅನ್ಕೊಂಡಿರೋದು ಎಲ್ಲ ಆಗತ್ತೆ ಅಂತ ಅನ್ಕೊಂಡು ಏನೇನೋ ಪ್ಲಾನ್ ಮಾಡ್ತಿದ್ಯಾ. ಅದು ಸಕ್ಸಸ್ ಆಗುತ್ತೋ ಫ್ಲಾಪ್ ಆಗುತ್ತೋ? ಖಂಡಿತ ಸಕ್ಸಸ್ ಆಗತ್ತಮ್ಮ, ನೋಡ್ತಾ ಇರು. ನೀನನ್ನ ಹಾಗೆ ಪ್ರೀತಿಯಿಂದ ನೋಡ್ಬೇಡ ಭಾಗ್ಯ. ಆ ಪ್ರೀತಿಗೆ ಪ್ರೀತಿ ಕೊಡಕ್ಕಾಗ್ದೆ, ದೂರನೂ ಹೋಗಕ್ಕಾಗ್ದೆ ನಾನು ತುಂಬಾ ಒದ್ದಾಡ್ತಾ ಇದ್ದೀನಿ. ನಿನ್ ದಾರಿ ಬೇರೆ, ನನ್ನ ದಾರಿನೇ ಬೇರೆ. ಇನ್ ಸ್ವಲ್ಪ ತಿಂಗಳಾದ್ಮೇಲೆ ನಾವಿಬ್ರು ಬದುಕೋ ಜೀವನನೇ ಬೇರೆ. ಅಷ್ಟರಲ್ಲಿ ನನ್ನ ಮೇಲೆ ಆಸೆಗಳನ್ನ ಹುಟ್ಟಿಸ್ಕೋಬೇಡ ಪ್ಲೀಸ್. ಕಮಾನ್ ಅಣ್ಣ, ರಿಸೀವ್ ಮಾಡು. ಹಲೋ ಹಲೋ ಅಣ್ಣ. ಏನೋ ಮನೇಲಿ ಇದ್ಕೊಂಡೆ ಕಾಲ್ ಮಾಡ್ತಿದ್ಯಾ? ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಅದನ್ನ ನಾನು ಕೆಳಗೆ ಬಂದ್ಮೇಲೆ ಹೇಳ್ಬೋದು ತಾನೆ? ಅಷ್ಟು ಟೈಮ್ ಇಲ್ಲ. ನೀನ್ ಯಾವಾಗ್ಲೂ ಹೀಗೆ ಹೇಳೋದು, ಸಸ್ಪೆನ್ಸಲ್ಲಿಟ್ಟು ಕೊನೆಗೆ ಯಾವುದೋ ಸಿಲ್ಲಿ ಮ್ಯಾಟರ್ ಹೇಳ್ತೀಯ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಆದ್ರೆ ಈ ವಿಷಯ ತುಂಬಾ ಸೀರಿಯಸ್ ಆಗಿರೋದಣ್ಣ. ಸರಿ, ಅದೇನು ಅಂತ ಹೇಳು. ಅದು ನಿಮ್ಮ ಅತ್ತೆ ಮನೆಯವರೆಲ್ಲ ಬಂದಿದ್ದಾರೆ. ಚಿಕ್ಕಿ ಎಲ್ಲ ಬಂದ್ರಾ? ಈ ವಿಷಯಕ್ಕೆ ಅಷ್ಟು ಗಾಬರಿ ಯಾಕಾಗ್ತಿದ್ಯಾ? ಯಾಕೆ ಅಂದ್ರೆ ಬರೋ ಮೊದ್ಲು ಒಂದ್ ಫೋನ್ ಮಾಡಿದಿದ್ರೆ ಅವ್ರು ಬರೋ ಟೈಮ್ಗೆ ನಾನ್ ಕೆಳಗಡೆ ರೆಡಿ ಆಗಿರ್ತಿದ್ನಲ್ಲ. ನಿನಗೂ ಮತ್ತೆ ಮನೀಷಾಗೂ ನಡುವೆ ಇರೋ ವಿಷಯ ಆ ಶಾಲಿನಿಗೆ ಹೇಗೋ ಗೊತ್ತಾಗಿದೆ. ಅಣ್ಣ, ಅಣ್ಣ ಎಲ್ಲಿ ಹೋದೆ? ಒಂದ್ ನಿಮಿಷ ಇರೋ. ಅಯ್ಯೋ, ಪಿನ್ ಮಾಡ್ಕೊಳ್ಳೋಕೆ ಮರ್ತ್ಬಿಟ್ನಲ್ಲ. ಈಗ ಹೇಳು. ನಿನಗೂ ಮನೀಷಾ ನಡುವೆ ಏನೋ ಇದೆ ಅಂತ ಆ ಶಾಲಿನಿಗೆ ಅನುಮಾನ ಬಂದಿದೆ. ಆದ್ರೆ ನನ್ನ ಬಗ್ಗೆ, ಮನೀಷಾ ಬಗ್ಗೆ ಅವ್ರಿಗೆ ಗೊತ್ತು.
ಏನೋ ಅಣ್ಣ, ಆ ಶಾಲಿನಿ ದೊಡ್ಡ ಸೇಡಿ ತರ ಆಡ್ತಿದ್ದಾಳೆ. ಸುಮ್ನಿರೋದ್ ಬಿಟ್ಟು ಎನ್ಕ್ವೈರಿ ಮಾಡ್ತಿದ್ದಾಳೆ. ಆದ್ರೆ ನನಗೂ ಮನುಷ್ಯ ಮಧ್ಯೆ ಏನೇ ಇರ್ಲಿ, ಆ ಶಾಲಿನಿಗೆ ಯಾಕಂತೆ? ಅದನ್ನೆಲ್ಲ ಬಿಡು ಅಣ್ಣ. ಈಗ ನಿನ್ಗೂ ಮನುಷ್ಯಾಗೂ ಇರೋ ಲವ್ ಮ್ಯಾಟರ್ನೆಲ್ಲ ಭಾಗ್ಯಾತ್ಗೆಗೆ ಶಾಲಿನಿ ಹೇಳ್ಬಿಟ್ರೆ? ಹಾಗೆಲ್ಲ ಏನಾಗಲ್ವಾ? ಯಾವುದಕ್ಕೂ ನೀನು ಹುಷಾರಾಗಿರೋ. ಹಲೋ ಹಲೋ ಅಣ್ಣ, ಅಣ್ಣ ಕೇಳಿಸ್ಕೊತಿದ್ಯಾ? ಅಲ್ಲ, ಏನಾದ್ರೂ ಹೇಳು. ಹೇಳೋ. ಸ್ವಲ್ಪ ಹುಷಾರು. ಯಾ ಈ ವಿಷಯನ ಅವ್ರೇನಾದ್ರೂ ಭಾಗ್ಯಂಗೆ ಹೇಳ್ಬಿಟ್ರೆ? ನೋ ನೋ ನೋ, ಭಾಗ್ಯಂಗೆ ಯಾವ ಪರಿಸ್ಥಿತಿಯಲ್ಲೂ ತಿಳಿಬಾರ್ದು. ಇಡು. ಚಿಕ್ಕಿ, ಹೀಗ್ ಬಂದ್ರಾ? ಹಾ, ಈಗಷ್ಟೇ ಬಂದ್ವಿ ಭಾಗ್ಯ. ಇದನ್ನೆಲ್ಲ ಒಳಗಡೆ ನೀವೇ ತಂದ್ರಾ? ನಂಗ್ ಒಂದ್ ಮಾತ್ ಹೇಳಿದಿದ್ರೆ ಯಾರನ್ನಾದ್ರೂ ಕಳಿಸ್ತಿದ್ನಲ್ಲ ಚಿಕ್ಕಿ. ಅಬ್ಬಬ್ಬಬ್ಬ, ದುಡ್ಡಿರೋ ಫ್ಯಾಮಿಲಿಗೆ ಸೊಸೆ ಅಂತ ಇಂಡೈರೆಕ್ಟ್ ಆಗಿ ಶೋ ಆಫ್ ಮಾಡ್ತಿದ್ದಾಳೆ. ಜಾನು, ಓ, ಸೀರೆ ತಗೊಂಡ್ ಬಂದ್ರಾ? ನೀವ್ ಹೇಳಿದ್ಮೇಲೆ ನಾವ್ ತರದೇ ಇರ್ತೀವಾ? ಸಂಸ್ಕೃತಿ ಸಂಪ್ರದಾಯ ಎಲ್ಲ ಇರುತ್ತಲ್ಲ, ಮಾಡ್ಲೇಬೇಕಾಗತ್ತೆ. ಕರೆಕ್ಟಾಗಿ ಹೇಳ್ದಿಯಮ್ಮ. ನಾವು ನಮ್ಮ ಸಂಪ್ರದಾಯನ ಖಂಡಿತವಾಗ್ಲೂ ಮರಿಬಾರ್ದು. ಅದಕ್ಕೆ ನನ್ ಮಗಳಿಗೆ ನಮ್ ಪದ್ಧತಿ ಸಂಪ್ರದಾಯ ಎಲ್ಲ ಚೆನ್ನಾಗ್ ಕಲ್ಸಿ ಬೆಳ್ಸಿದೀನಿ ಬೀಗ್ರೆ. ಈ ಕಾಲದ ಮಕ್ಕಳಿಗೆ ಎಲ್ಲ ನಾವೇ ಕಲಿಸಿ ಬೆಳೆಸ್ಬೇಕಮ್ಮ. ಹೆಸರಿಗೆ ನಮ್ ಶಾಲಿನಿ ಈ ಕಾಲದ ಹುಡುಗಿ ಆದ್ರೂ ಸಾಂಪ್ರದಾಯದ ವಿಷಯದಲ್ಲಿ ನಮ್ ಎಲ್ರಿಗಿಂತ ಸೀನಿಯರ್ ಬೀಗ್ರೆ. ನಮ್ ಶಾಲಿನಿ ಯಾವ ಮನೆ ಸೊಸೆ ಆಗ್ತಾಳೋ ಆ ಮನೆ ಸ್ವರ್ಗನೇ ಅಂದ್ಕೊಳ್ಳಿ. ಶಾಲು, ಏನ್ ಹಾಗೆ ನಿಂತಿದ್ಯಲ್ಲ? ದೊಡ್ಡೋರು ಅಂದ್ರೆ ನಿನ್ಗೆಷ್ಟು ಗೌರವ. ದೊಡ್ಡೋರು ನೋಡಿದ್ರೆ ಸಾಕು ಪಾದಕ್ಕೆ ಬೀಳ್ತಿಯಲ್ಲ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಕಾಲಕ್ ಬೀಳೋ. ಈ ಅಮ್ಮ ಬೇರೆ ಬೇಡ್ದಿರೋ ವಿಷಯಕ್ಕೆಲ್ಲ ನನ್ನ ತಳ್ತಾಳೆ. ನಮಸ್ಕಾರ ಮಾಡು. ನೋಡ್ತಿದ್ಯಲ್ಲ, ಹೋಗು. ಚೆನ್ನಾಗಿರಮ್ಮ. ಚೆನ್ನಾಗ್ ಆಶೀರ್ವಾದ ಮಾಡಿದ್ರಿ ಬೀಗ್ರೆ. ನೀವ್ ಮಾತ್ರ ಮನೋವಾಂಛಾ ಫಲ ಸಿದ್ಧಿರಸ್ತು ಅಂತ ದೊಡ್ಡದಾಗಿ ಆಶೀರ್ವಾದ ಮಾಡಿ ಅವಳ ಆಸೆ ಪಟ್ಟಿರೋನ್ ಜೊತೆ ಮದ್ವೆ ಆಗ್ಬಿಡ್ಲಿ. ಮನೋವಾಂಛಾ ಫಲ ಸಿದ್ಧಿರಸ್ತು. ಹನ್ಸಿಕಾ, ಹೇಳಿ ಚಿಕ್ಕಮ್ಮ. ಈ ಸೀರೆನ ಅಡ್ಡ ಇಟ್ಕೊಂಡು ಮನುಷ್ಯಗೆ ನಾವು ಸ್ವಲ್ಪ ಸಹಾಯ ಮಾಡಿದ್ರೆ ಹೇಗಿರುತ್ತೆ? ಅದ್ಹೇಗೆ? ನಮ್ ಕೈಯಲ್ಲಿರೋದು ಮಾನಕ್ಯ ಅಲ್ಲ, ಕಲ್ಲಿನ ಚೂರು ಅಂತ 10 ಸಲ ಹೇಳ್ತಾ ಇದ್ರೆ ಅದನ್ನ ನಂಬಿ ಮಾನಕ್ಯನ್ ಕೂಡ ಎಸ್ಯೋ ಮೈಂಡ್ ಸೆಟ್ ಇರೋ ಮನುಷ್ಯರು. ಈಗ ಅದೇ ಮಂತ್ರ ಹೇಳ್ತೀನಿ, ಬಾ. ಏನು ಸೀರೆ ತಗೊಂಡ್ ಬಂದ್ರಾ? ಹೌದು. ತುಂಬಾ ಕಾಸ್ಟ್ಲಿ ಬಟ್ಟೆ ಸೀರೆ ತಂದಿರ್ಬೇಕು ಅನ್ಸತ್ತೆ. ನಮ್ ಸ್ಟೇಟಸ್ಗೆ ತಕ್ಕ ಹಾಗೆ ತರ್ತೀರಾ ಅನ್ಕೊಂಡಿದ್ದೆ. ನಿಮ್ ಸ್ಟೇಟಸ್ ತಕ್ಕ ಹಾಗೆ ತಗೊಂಡ್ ಬಂದಿದ್ದೀರಾ. ಏನಾದ್ರೂ ಮಾಡಿದ್ರೆ ಕೇಳಿದಾರಲ್ಲ ಅಂತ ಮಾಡ್ಬಾರ್ದು, ಮತ್ತೆ ಅದ್ರ ಬಗ್ಗೆ ಕೇಳ್ದಿರೋ ಹಾಗೆ ಮಾಡ್ಬೇಕು.
ಯಾವ್ದಾದ್ರೆ ಏನು ದೇವಿಯಾನಿ? ಹೀಗಂದ್ರೆ ಹೇಗ್ ಬಾವ? ನಿಮ್ ಸೊಸೆ ಯಾವ ಸೀರೆ ತಂದಿದ್ಲು ಅಂತ ಯಾರಾದ್ರೂ ಕೇಳಿದ್ರೆ ಈ ಚೀಪ್ ಬಟ್ಟೆ ತೋರಿಸ್ತೀರಾ ಬಾವ? ತೋರ್ಸಿದ್ರೆ ನಮ್ ಮರ್ಯಾದೆ ಏನಾಗೋದು? ಇದು ಚೀಪ್ ಬಟ್ಟೆ ಎಲ್ಲ ಅಲ್ಲ ಚಿಕ್ಕತ್ತೆ, ಮಗ್ದಲ್ಲಿ ನೇಯ್ದಿರೋ ಸೀರೆ. ಕ್ವಾಲಿಟಿಲಿ ಇದಕ್ಕಿಂತ ಒಳ್ಳೇದ್ನ ನೀವೆಲ್ಲೂ ನೋಡಿರಲ್ಲ. ಇಲ್ ಕೊಡಮ್ಮ. ಹೌದು, ಭಾಗ್ಯ ಹೇಳಿದ್ ನಿಜ. ಇದು ಮಗ್ಗದಲ್ಲೇ ಮಾಡಿರೋದು. ಮಿಷಿನ್ನಲ್ಲಿ ತಯಾರಾಗೋ ಸೀರೆಗಿಂತ ಮಗ್ಗದಲ್ಲಿ ನೇಯ್ದಿರೋ ಸೀರೆಗೆ ಬೆಲೆ ಹೆಚ್ಚು. ಅದಕ್ಕೆ ನಮ್ಮೂರಿಂದನೇ ತರ್ಸಿ ಅಂತ ನಾನೇ ಚಿಕ್ಕಿಗೆ ಹೇಳಿದ್ದು. ದೊಡ್ಡ ದೊಡ್ಡ ಅಂಗಡಿಲಿಟ್ಟು ಮಾರಿದ್ರೆ ಅಲ್ಲಿ ಬಾಡ್ಗೆ, ಮೇಂಟೆನೆನ್ಸ್, ಸರ್ವಿಸ್ ಚಾರ್ಜ್ ಅಂತ ಎಲ್ಲ ಹಾಕ್ತಾರೆ. ಆಗ ಬಟ್ಟೆಗ್ ನಿಜವಾದ ಬೆಲೆಗಿಂತ 2 ಪಟ್ಟು ರೇಟ್ ಹಾಕಿ ಮಾರ್ತಾರೆ. ಹಾಗಾಗಿ ಅದ್ರಿಂದ ಕಾಸ್ಟ್ಲಿ ಅನ್ಕೋತೀವಿ ನಾವು. ಆದ್ರೆ ನಿಜವಾದ ಕಾಸ್ಟ್ಲಿ ಬಟ್ಟೆ ಮಗ್ಗದಲ್ಲಿ ನೇಯ್ದಿರೋದೇ ಚಿಕ್ಕತ್ತೆ. ಇದು ಮಗ್ಗದ ಮೇಲೆ ನೇಯ್ದಿರೋ ಸೀರೆನಾ? ಹೌದು ಅತ್ತೆ. ನಾನು ತುಂಬಾ ದಿನದಿಂದ ತರಿಸ್ಬೇಕು ಅನ್ಕೊಂಡಿದ್ದೆ, ಆಗ್ತಾನೆ ಇರ್ಲಿಲ್ಲ. ಕೊಡು. ಹೋಗ್ಲಿ ಬಿಡು ಅರವಿಂದ, ನಿನ್ ಸೊಸೆ ಮೂಲಕನಾದ್ರೂ ನಿನ್ನ ಆಸೆ ತೀರ್ತಲ್ಲ. ಬೀಗ್ರಿಗೆ ಇಷ್ಟ ಆಯ್ತಲ್ಲ, ಅದೇ ನಮ್ಗೆ ದೊಡ್ಡ ಸಮಾಧಾನ. ಅಬ್ಬಾ, ಮಿತ್ರ ಹೇಗಿದ್ದಾನೆ ನೋಡ್ತಾ ಮೈ ಮರ್ತ್ ಹೋಗ್ತಿದೀನಿ. ಈ ಹ್ಯಾಂಡ್ಸಮ್ನ ಭಾಗ್ಯಗಾಗ್ಲಿ ಮನೀಷಾಗಾಗ್ಲಿ ಸಿಗ್ದಿರೋ ಹಾಗೆ ಮಾಡ್ತೀನಿ. ಹಾಯ್ ಮಿತ್ರ ಅವರೇ. ಹಾಯ್. ಮಿತ್ರ ಅವರೇ ಅನ್ನಕ್ಕೆ ಅವ್ರೇನ್ ದೂರದವ್ರ? ಮುದ್ದಾಗಿ ಭಾವ ಅಂತಾನೆ ಕರಿಬಹುದಲ್ಲ. ಹಾಗ್ ಕರೆದ್ರೇನೆ ಅಳಿಯಂದ್ರಿಗೂ ಇಷ್ಟ. ಕರೆಕ್ಟ್ ಅಲ್ವಾ ಅಳಿಯಂದ್ರೆ? ಅಮ್ಮ ಭಾಗ್ಯ, ಅಜ್ಜಿ, ಮುತ್ತೈದೆಯರ್ನೆಲ್ಲ ಕರಿಯೋಕ್ ಹೇಳಿದ್ದೆ, ಕರ್ದ್ಯಾ? ಹೇಳಿದೀನಿ ಅಜ್ಜಿ, ಇನ್ನೇನ್ ಬರ್ಬೋದು. ಸರಿ. ಹೌದು, ಮನೀಷಾ ಎಲ್ಲೋ ಕಾಣ್ತಿಲ್ವಲ್ಲ? ಏನ್ ಚಿಕ್ಕಮ್ಮ ಹೀಗಾಯ್ತು? ನೀವು ಭಾಗ್ಯನ ಕಲ್ಲು ಅಂತ ಪ್ರೂವ್ ಮಾಡಕ್ ಹೋದ್ರಿ, ಭಾಗ್ಯ ಮಾತ್ರ ಮಾಣಿಕ್ಯ ತರ ಫಳಫಳ ಅಂತ ಹೊಳಿತಿದ್ಲು. ಆ ನೇಯ್ದಿರೋ ಬಟ್ಟೆ ಬಗ್ಗೆ ಹೇಳಿ ನನ್ ಈಗೋನ ಟಚ್ ಮಾಡ್ಬಿಟ್ಲು ಆ ಭಾಗ್ಯ. ನಾನ್ ಸುಮ್ನಿರ್ತೀನಾ? ಏನ್ ಮಾಡ್ಬೇಕು ಅಂತಿದ್ರ ನೀವು? ಮಿತ್ರ ಲೈಫಿಂದ ಭಾಗ್ಯನ್ನ ಹೊರಗಡೆ ಕಳಿಸ್ತೀನಿ. ಮಿತ್ರ ಪಕ್ಕದಲ್ಲಿ ಮನೀಷಾ ಇರ್ಬೇಕು. ಇದೇ ನಾನ್ ಮಾಡ್ಬೇಕಾಗಿರೋ ಮುಂದಿನ ಕೆಲ್ಸ. ಅಮ್ಮ, ನೋಡು, ಮಿತ್ರ ಮನೀಷಾ ನಡುವೆ ಸೈಲೆಂಟ್ ರೊಮ್ಯಾನ್ಸ್. ಭಾಗ್ಯ, ಹಾ ಅಜ್ಜಿ. ಮುತ್ತೈದೆಯರ್ ಬಂದ್ಮೇಲೆ ಅವರಿಗೆ ಭಾಗ್ನ ಕೊಡ್ಬೇಕಲ್ಲ, ಅದೆಲ್ಲ ರೆಡಿ ಮಾಡ್ಕೊಳಮ್ಮ. ಸರಿ ಅಜ್ಜಿ.
ಆಗ್ಲೇ ಸೀನಲ್ಲಿ ನಾನೇನಾದ್ರೂ ಮಿಸ್ ಮಾಡ್ಕೊಂಡ? ತುಂಬಾ. ನೀನ್ ಬಾ, ನಾನು ಹೇಳ್ತೀನಿ. ಇವಾಗ ಹೇಳಿ ಆಂಟಿ. ನಿನ್ ಮುಖಕ್ಕೆ ಮೇಕಪ್ ಹಾಕೊಳ್ಳಕ್ಕೆ ಟೈಮ್ ಸಾಕಾಗ್ತಿಲ್ಲ, ಇನ್ನ ಬೇರೆಯವ್ರ ಮನ್ಸನ್ನ ಹೇಗ್ ಗೆಲ್ತೀಯಾ? ಪ್ಲೀಸ್ ಆಂಟಿ, ಬೈಯೋದ್ ನಿಲ್ಸಿ ಮ್ಯಾಟರ್ ಏನು ಅಂತ ಹೇಳಿ. ಭಾಗ್ಯ ಪ್ರತಿ ನಿಮಿಷನೂ ಪಾಸಿಟಿವ್ ಆಗಿ ಮಾಡ್ಕೊಳ್ತಿದ್ದಾಳೆ, ನಿನಗಿಂತ ಹೆಚ್ಚು ಮಾರ್ಕ್ಸ್ ತಗೊಳ್ತಿದ್ದಾಳೆ. ಕೊನೆಗೆ ಅವಳು ಚಿಕ್ಕಿ ಇವತ್ ತಂದಿರೋ ಚೀಪ್ ಸೀರೆ ಕೂಡ ಸರಿಯಾಗಿ ಅದನ್ನ ಮ್ಯಾನೇಜ್ ಮಾಡ್ಬಿಟ್ಲು. ನೀನೇನು ಮ್ಯಾಚಿಂಗ್ ಬ್ಯಾಂಗಲ್ಸು, ಮ್ಯಾಚಿಂಗ್ ಇಯರಿಂಗ್ಸ್ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡ್ ಬಂದೆ. ಯಾಕಂಟಿ ನನ್ ಇಯರಿಂಗ್ಸ್ಗೂ ಬೈತಿದ್ದೀರಲ್ಲ? ಅಯ್ಯೋ ಮನೀಷಾ, ಈಗ ಟಾಪಿಕ್ ತೆಗ್ದಿರೋದು ಇಯರಿಂಗ್ಸ್ ಬಗ್ಗೆ ಅಲ್ಲ, ನಿನ್ ಕಾಂಪಿಟೇಟರ್ಗೆ ನೀನು ಕಾಂಪಿಟೇಷನ್ ಕೊಡ್ತಾ ಇಲ್ಲ ಅಂತ. ಇವತ್ತು ಅರವಿಂದ್ ಅಕ್ಕ ಕೂಡ ಆ ಭಾಗ್ಯನ್ ಮಾತ್ ಕೇಳಿ ಕರಗ್ಬಿಟ್ಲು. ಹೌದಾ? ಹೌದು. ನೇಯ್ದಿರೋ ಸೀರೆ ಒಳ್ಳೆ ಸೀರೆ ಅಂತ ಭಾಗ್ಯ ಏನೇನೋ ಹೇಳಿದ್ರೆ ಅದ್ಭುತ ಅಮೋಘ ಅಂತ ಅಮ್ಮ ಕೂಡ ಹೊಗಳ್ತಿದ್ರು. ಅಂದ್ರೆ ನಾನಿನ್ನು ಲೇಟ್ ಮಾಡ್ಬಾರ್ದು. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಇವತ್ತು ಆ ಭಾಗ್ಯಂಗಿಂತ ನೀನು 10 ಹೆಜ್ಜೆ ಮುಂದೆ ಹೋಗ್ಬೇಕು. ಸರಿ ಆಂಟಿ. ಭಾಗ್ಯ, ಯಾವಾಗ್ಲೂ ಏನೋ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯ. ನಿನಗೇನೋ ಸುಸ್ತೇ ಆಗ್ದಿರೋ ತರ. ಇಷ್ಟೊಂದು ಹುರುಪು ಹುಮ್ಮಸ್ಸು ಎಲ್ಲಿಂದ ಬಂತು ನಿಂಗೆ? ನೀವು ನನ್ನೇನಾದ್ರೂ ಕೇಳಿದ್ರಾ? ನಾನ್ ಮನ್ಸಲ್ಲಿ ಹೇಳ್ಕೊಂಡಿದ್ದು ಅವಳಿಗೆ ಹೇಗೆ ಗೊತ್ತಾಯ್ತು? ನಿಮ್ಮನ್ನೇ. ನನ್ ಏನಾದ್ರೂ ಕೇಳಿದ್ರಾ? ಇಲ್ಲ. ಅವಳು ತಾಳ್ಮೆ ಇದ್ರೆ ಏನು, ಇಲ್ದೇ ಇದ್ರೆ ಏನು, ಅವಳು ಏನಾದ್ರೂ ಮಾಡ್ಕೊಳ್ಳಿ, ಅದರಿಂದ ನಿನಗೇನು? ಭಾಗ್ಯ, ನಾನೇನಾದ್ರೂ ಹೆಲ್ಪ್ ಮಾಡ್ದಾ? ಪರವಾಗಿಲ್ಲ ಮನೀಷಾ. ನೀನ್ ಹೀಗೆ ಹೇಳ್ತೀಯ, ನಂಗೂ ಸ್ವಲ್ಪ ಹೆಲ್ಪ್ ಮಾಡಕ್ ಬಿಡು. ಸರಿ. ಬಂದ್ರ ಭಾಗ್ಯ? ಅಜ್ಜಿ, 1 ನಿಮಿಷ ಇಲ್ವಾ? ಗೌರಿ ದೊಡ್ಡಮ್ಮ, ರಾಜತ್ತೆ ಎಲ್ರು ಬಂದ್ರಾ? ಏನ್ ಮಾಡ್ಬೇಕಂಟಿ? ಈಗ ಭಾಗ್ಯ ಏನ್ ಮಾಡ್ತಾಳೋ ಅದನ್ನೆಲ್ಲ ನೀನು ಮಾಡಿ ಹೊಗ್ಲೋ ಹಾಗೆ ಮಾಡ್ಕೋಬೇಕು. ಸರಿ ಆಂಟಿ. ಅಮ್ಮ ಭಾಗ್ಯ, ಹೇಳಿ ಅಜ್ಜಿ. ನಿನ್ ಕಾಲಿಗೆ ಅರ್ಶನ ಹಚ್ಕೊಂಡು ಎಲ್ಲಾ ಮುತ್ತೈದೇರ್ ಕಾಲಿಗೂ ನಿನ್ ಕೈಯಾರೆ ಅರ್ಶನ ಹಚ್ಚಿ ಬಾಗಿನ ಕೊಡಮ್ಮ. ಸರಿ ಅಜ್ಜಿ. ಏನ್ ನೋಡ್ತಿದ್ಯಾ? ಹೋಗ್ ನೀನು ಮಾಡು. ಆಂಟಿ, ನನ್ ಜೊತೆ ಬನ್ನಿ. ಯಾಕೆ? ಬನ್ನಿ. ಏನು ಇವಾಗ ನಾನು ಅರಿಶಿನ ಹಚ್ಬೇಕಾ? ಅತ್ತೆ, ನೀರ್ ತರ್ತೀನಿ ರೀ. ಬೇಡ, ನಾನೇ ಹೋಗ್ತೀನಿ. ನೀನು ಕೂಡ ಹಾಗೆ ಅರ್ಶನ ಹಚ್ಚಿದ್ರೇನೆ ಫ್ಯಾಮಿಲಿಗೆ ಹತ್ರ ಆಗೋದು. ಫ್ಯಾಮಿಲಿನ ಮೆಚ್ಚೋದಕ್ಕೋಸ್ಕರ ಈ ತರ ಯೂಸ್ಲೆಸ್ ಕೆಲಸ ಎಲ್ಲ ಮಾಡ್ಬೇಕಾ? ಹಾಗಂದ್ರೆ ಹೇಗೆ? ಏನೋ ಆಂಟಿ, ಇನ್ನೇನಾದ್ರೂ ಆದ್ರೆ ಮಾಡಬಹುದು. ಈಗ ನಾನು ಅವ್ರ ಕಾಲೆಲ್ಲ ಮುಟ್ಟೋದು ಅಂದ್ರೆ ನಂಗಾಗಲ್ಲ ಆಂಟಿ.
ನಿಂಗೆ ಕಷ್ಟ ಅಂತ ನನ್ಗೂ ಗೊತ್ತು. ಆದ್ರೆ ಅರವಿಂದ್ ಅಕ್ಕ ಮನ್ಸು ಭಾಗ್ಯನ ಸೊಸೆ ಅಂತ ಒಪ್ಕೊಳ್ಳೋದ್ರೊಳಗೆ ನೀನ್ ಇದನ್ನೆಲ್ಲ ಮಾಡ್ಬೇಕು.